ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಕೊನೆಗೂ ಡಿಸಿನವರು ಈ ಕೆಮ್ಮಣ್ಣನ್ ತಗೊಂಡು ತಿಮ್ಮಣ್ಣನ್ ಮಾಡೋನ್ ಕತೆನ ಸಿನಿಮಾ ಮಾಡೇ ಬಿಟ್ರು. ಈಗ ಅದ್ರ ಟೀಸರ್ ಅನ್ನ ರಿಲೀಸ್ ಮಾಡಿದರೆ ಈ ಟೀಸರ್ ಅನ್ನ ಬ್ರೇಕ್ ಡೌನ್ ಮಾಡ್ತಾ ಏನೆಲ್ಲ ಡೀಟೇಲ್ಸ್ ಗಳು ಸಿಗ್ತಾ ಹೋಗ್ತವೆ ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಟ್ರೈಲರ್ಗೆ ಹೋಗೋದಕ್ಕಿಂತ ಮುಂಚೆ ಈ ಕ್ಲೈಫೇಸ್ ಕ್ಯಾರೆಕ್ಟರ್ ನ ಮ್ಯಾಟ್ರಿಸ್ ಅವರು ಅವರ ದಿ ಬ್ಯಾಟ್ಮ್ಯಾನ್ ಪಾರ್ಟ್ 2 ನಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ರು. ಅದ್ಯಾಕೋ ಆ ಸಬ್ಜೆಕ್ಟ್ ಅನ್ನ ಅವರು ಕೈ ಬಿಟ್ಟಂಗೆ ಕಾಣಿಸ್ತಾ ಇದೆ. ಆ ತರದ್ದೇನು ನ್ಯೂಸ್ ಈಗ ಓಡಾಡ್ತಾ ಇಲ್ಲ. ಆದ್ರೆ ಈ ಕ್ಯಾರೆಕ್ಟರ್ಗೋಸ್ಕರ ಸಪರೇಟ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಅದನ್ನ ಈಗ DCU ಒಳಗಡೆ ತಂದಿದ್ದಾರೆ. ಜೊತೆಗೆ ಈ ಸಿನಿಮಾದ ಕೋ ಪ್ರೊಡ್ಯೂಸರ್ ಮ್ಯಾಟ್ರಿವ್ಸ್ ಅವರೇ ಆಗಿರೋದ್ರಿಂದ ಯಾಕೋ ಡೌಟ್ ಹೊಡಿತಾ ಇದೆ, ದಿ ಬ್ಯಾಟ್ಮ್ಯಾನ್ ಫ್ರಾಂಚೈಸಿನೂ ಕೂಡ ಈ ಹೊಸ DCU ಒಳಗಡೆ ತಂದ್ಬಿಡ್ತಾರ ಅಂತ. ಓಕೆ, ಅದೇನಾದ್ರೂ ಆಗಿರ್ಲಿ, DC ಮ್ಯಾನೇಜ್ಮೆಂಟ್ ನವರು ಇಂತ ಅನ್ಆನ್ಸರ್ಡ್ ಕ್ವಶನ್ಸ್ ಗಳಿಗೆಲ್ಲ ಯಾವತ್ತೂ ಕೂಡ ಆನ್ಸರೇ ಮಾಡಿಲ್ಲ. ಇದು ಹಂಗೆ ನಡೆಯುತ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಮುಂದೆ ಸಿನಿಮಾಗಳು ಬಂದಾಗ್ಲೇ ನಮಗೆ ಉತ್ತರ ಸಿಕ್ಕೋದು. ಈಗ ಈ ಟೀಸರ್ ನ ವಿಚಾರಕ್ಕೆ ಬರೋಣ. ಟೀಸರ್ ನ ನೋಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಕ್ಲೈಫೇಸ್ ಕ್ಯಾರೆಕ್ಟರ್ ನ ಆರಿಜಿನ್ ಸ್ಟೋರಿನ ಹೇಳೋದಕ್ಕೆ ಹೊರಟಿದ್ದಾರೆ ಅಂತೇಳಿ. ಅದರಲ್ಲೂ ಎಸ್ಪೆಷಲಿ ಇದು ವಿಲನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅವನು ಫೋರ್ಸ್ಫುಲಿ ವಿಲನ್ ಆಗಿದ್ದಾನೆ ಅಂತ ಹೇಳಿ ತೋರಿಸೋದಕ್ಕೆ ಹೊರಟಿದ್ದಾರೆ. ಅದು ನಮಗೆ ಟೀಸರ್ ನಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಒಬ್ಬ ರೈಸಿಂಗ್ ಸ್ಟಾರ್ ಆಗಿರುವಂತ ಮ್ಯಾಟ್ ಹೇಗನ್ ಅವನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ತಡಿಬೇಕು ಅಂತೇಳಿ ಅವನ ಮೇಲೆ ಯಾರೋ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಅವನನ್ನ ಕುರೂಪಗೊಳಿಸಿ ಅವನ ಕೆರಿಯರ್ ನೇ ಹಾಳು ಮಾಡಾಕ್ತಾರೆ. ಅದಕ್ಕೆ ಅವನು ಯಾವ ತರ ಸೇಡ್ ತೀರಿಸ್ಕೊಳ್ತಾನೆ ಅಂತೇಳಿ. ಸಾಮಾನ್ಯವಾಗಿ ಈ ಕ್ಲೈಫೇಸ್ ಕ್ಯಾರೆಕ್ಟರ್ ಗೆ ಮಲ್ಟಿಪಲ್ ಆರಿಜಿನ್ ಸ್ಟೋರಿಗಳಿದಾವೆ. ಆದ್ರೆ ಇಲ್ಲಿ ತುಂಬಾ ಫೇಮಸ್ ಆಗಿರುವಂತ ಮ್ಯಾಟ್ ಹೇಗನ್ ಮತ್ತೆ ಬೇಸಲ್ ಕಾರ್ಲೋ ಎರಡರ ಮಿಕ್ಸ್ಚರ್ ಆರಿಜಿನ್ ಸ್ಟೋರಿ ಏನುತ್ತೆ ಅದಕ್ಕೇನೆ ಕೈ ಹಾಕಿದ್ದಾರೆ. ನೋಡ್ತಾ ಇದ್ರೆ ಜೇಮ್ಸ್ ಗನ್ ಅವರು ಹಿಡಿತಾ ಇದಾರೆ, ಸರಿಸರಿಯಾಗಿರೋ ಕಥೆನೇ ಹಿಡಿತಾ ಇದಾರೆ ಅಂತ ಅನಿಸ್ತಾ ಇದೆ. ಅಂದ್ರೆ ಇವ್ರು ಯಾವ್ದೆಲ್ಲ ಸಿನಿಮಾಗಳನ್ನ ಮಾಡ್ಕೋಬೇಕು ಅಂತ ಅನ್ಕೊಳ್ತಾರೋ ಆ ಕ್ಯಾರೆಕ್ಟರ್ ನ ತುಂಬಾನೇ ಫೇಮಸ್ ಆಗಿರುವಂತ ಕಥೆನೇ ತೆಗೆದ್ಬಿಟ್ಟು ಸಿನಿಮಾ ಮಾಡೋದಕ್ಕೆ ಹೊರಡ್ತಾ ಇದಾರೆ. ಎಕ್ಸಾಂಪಲ್ ಸೂಪರ್ ಗರ್ಲ್ದು, ವುಮೆನ್ ಆಫ್ ಟುಮಾರೋ, ಈಗ ಕ್ಲೇಫೇಸ್ದು, ಮ್ಯಾಟ್ ಹೇಗನ್ ಕ್ಯಾರೆಕ್ಟರ್ದು. ಆಕ್ಚುಲಿ ಕಾಮಿಕ್ಸ್ ನಲ್ಲಿ ಈ ಮ್ಯಾಟ್ ಹೇಗನ್ ನ ಕ್ಯಾರೆಕ್ಟರ್ ಆರಿಜಿನ್ ಸ್ಟೋರಿ ಈ ತರ ಇರೋದಿಲ್ಲ. ಅವನು ಒಬ್ಬ ಟ್ರೆಜರ್ ಹಂಟರ್ ಆಗಿರ್ತಾನೆ. ಅವನೊಂದು ಗುಹೆಗೆ ಹೋದಾಗ ಅಲ್ಲೊಂದು ಕೆಮಿಕಲ್ ಪಾಂಡ್ ಒಳಗಡೆ ಬಿದ್ಬಿಟ್ಟು ಅವನ ಬಾಡಿ ಮ್ಯೂಟೇಷನ್ ಆಗಿ ಅವನಿಗೆ ಶೇಪ್ ಶಿಫ್ಟರ್ ಎಬಿಲಿಟಿ ಬರುತ್ತೆ. ಅವಾಗಿಂದ ಅವನು ಕ್ಲೇಫೇಸ್ ಆಗಿ ಬದಲಾಗ್ತಾನೆ. ಆದ್ರೆ ಈ ಸಿನಿಮಾ ಸ್ಟಾರು ಸೇಡು ಸಿಟ್ಟು ಈ ತರದ್ದೆಲ್ಲ ಕತೆ ಬರೋದು ಬೇಸೆಲ್ ಕಾರ್ಲೋದು. ಅದು ಕ್ಲೈಫೇಸ್ ನ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡಿದಾಗ ಮಾಡಿದಂತ ಆರಿಜಿನ್ ಸ್ಟೋರಿ. ಅಲ್ಲಿ ಬೇಸೆಲ್ ಕಾರ್ಲೋ ಒಬ್ಬ ಸಿನಿಮಾದಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿರ್ತಾನೆ. ಅವನಿಗೆ ಆಕ್ಟರ್ ಆಗುವಂತ ಅವಕಾಶ ಕೂಡ ಸಿಗುತ್ತೆ. ಆದ್ರೆ ಅವನನ್ನ ಬಿಟ್ಟಾಕ್ಬಿಟ್ಟು ಆ ಸಿನಿಮಾ ಟೀಮ್ ಅವರು ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಕ್ಕೆ ಅವನು ಕೋಪ ಮಾಡಿಕೊಂಡು ಆ ಸಿನಿಮಾ ಟೀಮ್ನವ್ರ ಮೇಲೆ ಬೇರೆ ಬೇರೆಯವ್ರ ಆಕ್ಟರ್ಗಳ ತರ ಮೇಕಪ್ ಮಾಡ್ಕೊಂಡ್ಬಿಟ್ಟು ಒಬ್ಬೊಬ್ರನ್ನಾಗಿ ಕೊಲ್ತಾ ಬರ್ತಾನೆ. ಇದು ಬಹಳ ದೊಡ್ಡ ತಲೆನೋವಾಗೋಗ್ಬಿಡುತ್ತೆ. ಅವಾಗ ಬ್ಯಾಟ್ಮ್ಯಾನ್ ಬಂದ್ಬಿಟ್ಟು ಇವನನ್ನ ಕಂಡಿಡಿದು ಇವನನ್ನ ಜೈಲಿಗೆ ಹಾಕ್ಬಿಡ್ತಾನೆ. ಆದ್ರೆ ಈ ಮ್ಯಾಟ್ ಹೇಗನ್ನು ಸಿನಿಮಾ ಆಕ್ಟರ್ ಆಗಿದ್ದ ಅಂತನ್ನೋ ಕತೆ ಏನ್ ಬರುತ್ತೆ, ಇದು ಬ್ಯಾಟ್ಮ್ಯಾನ್ ಆನಿಮೇಷನ್ ಸೀರೀಸ್ ಇಂದ ಎತ್ಕೊಂಡಿರೋದು. ಅಲ್ಲಿ ಕ್ಲೈಫೇಸ್ ದೇ ಒಂದು ಎಪಿಸೋಡ್ ಬರುತ್ತೆ. ಅಲ್ಲಿ ಈ ಮ್ಯಾಟ್ ಹೇಗನ್ ಒಬ್ಬ ಸಿನಿಮಾ ಆಕ್ಟರ್ ಆಗಿರ್ತಾನೆ. ಅವನಿಗೆ ಒಂದು ಆಕ್ಸಿಡೆಂಟ್ ಆದಾಗ ಅವನ ಮುಖ ಪೂರ್ತಿ ಹಾಳಾಗಿ ಹೋಗ್ಬಿಡುತ್ತೆ. ಅವಾಗ ಅವನ ಲವ್ ಇಂಟ್ರೆಸ್ಟ್ ಆಗಿರುವಂತ ಡಾಕ್ಟರ್ ಕ್ಯಾಥ್ಲಿನ್ ಬೇಟ್ಸು ಅವನ ಮುಖಕ್ಕೆ ಟ್ರೀಟ್ಮೆಂಟ್ ಮಾಡುವಾಗ ಒಂದು ಬ್ಯಾಕ್ಟೀರಿಯಾನ ಯೂಸ್ ಮಾಡ್ತಾಳೆ. ಅದರಿಂದ ಅವನು ಫುಲ್ ಕಲ್ಸಿರೋ ಕೆಮ್ಮಣ ತರ ಆಗೋಗ್ಬಿಡ್ತಾನೆ. ಅವಾಗಿಂದ ಅವನಿಗೆ ಒಂದು ಶೇಪ್ ಶಿಫ್ಟಿಂಗ್ ಪವರ್ ಬರುತ್ತೆ. ಅಂಡ್ ಈ ಸ್ಟೋರಿ ತುಂಬಾನೇ ಫೇಮಸ್. ಅದನ್ನೇ ಇಲ್ಲಿ ಸಿನಿಮಾದಲ್ಲಿ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ನೋಡಿದ್ದಾರೆ. ಆದ್ರೆ ಇಲ್ಲಿ ಆಕ್ಸಿಡೆಂಟ್ ಅಲ್ಲದೆ ಅವನ ಮೇಲೆ ಬ್ರೂಟಲ್ ಆಗಿ ಯಾರೋ ಅಟ್ಯಾಕ್ ಮಾಡ್ತಿರೋ ತರ ತೋರಿಸಿದ್ರೆ ಅದನ್ನ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಯಾರೋ ರೌಡಿಗಳು ಬಂದ್ಬಿಟ್ಟು ಅವನ ಕಣ್ಣಿನ ಮೇಲೆನೆ ಅಟ್ಯಾಕ್ ಮಾಡಿರೋದು ಗೊತ್ತಾಗುತ್ತೆ. ಇದರಿಂದ ಅವನ ಕಣ್ಣು ಫುಲ್ ಡ್ಯಾಮೇಜ್ ಆಗಿದೆ. ಜೊತೆಗೆ ಅದೇ ಜಾಗಕ್ಕೆ ಒಂದು ಪರ್ಪಲ್ ಕಲರ್ ನ ಇಂಜೆಕ್ಷನ್ ಅನ್ನ ಯಾರೋ ಕೊಡ್ತಾ ಇರೋದು ನಮಗೆ ಗೊತ್ತಾಗುತ್ತೆ. ಅದು ಬೇರೆ ಯಾರು ಅಲ್ಲ, ಅವ್ನ ಲವ್ ಇಂಟ್ರೆಸ್ಟ್ ಆಗಿರುವಂತ ಕ್ಯಾಟ್ಲಿನ್ ಬೇಟಸ್ಸೇ ಆಗಿರ್ಬೋದು. ಇಲ್ಲೇನ್ ಕಾಣಿಸ್ತಾ ಇದಾರಲ್ಲ ಇವರೇನೆ. ಅಂಡ್ ಇವನ್ ಮೇಲೆ ಈ ಅಟ್ಯಾಕ್ ಆಗಿರೋದನ್ನ ಡಿಸಿನವ್ರು ರಿಲೀಸ್ ಮಾಡಿರೋಂತ ಒಂದು ಪೋಸ್ಟರ್ ಮೂಲಕ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಅಂದ್ರೆ ಗೌತಮ್ ಗೆಜೆಟ್ಸ್ ಅಂತ ಏನೊಂದು ನ್ಯೂಸ್ ಪೇಪರ್ ಬಂದಿರುತ್ತೆ, ಅಲ್ಲಿ ಈ ನ್ಯೂಸ್ ಅನ್ನ ಹಾಕಿರೋ ರೀತಿ ತೋರಿಸಿದ್ದಾರೆ. ಅಂಡ್ ಇನ್ನೊಂದ್ ಕಡೆ ಈ ಸೀನ್ ನಲ್ಲಿ ಏನ್ ತೋರಿಸ್ತಾ ಇದಾರೆ, ಮ್ಯಾಟ್ ಹೇಗನ್ ಓಡ್ ಬರ್ತಾ ಇದ್ದಾನೆ ಯಾರಿಗೋ ಎದುರ್ಕೊಂಡು. ಅದು ಮೋಸ್ಟ್ಲಿ ಇವನ್ ಮೇಲೆ ಅಟ್ಯಾಕ್ ಮಾಡ್ತಿರೋಂತ ಗೂಂಡಗಳಿಗೆ ಎದುರ್ಕೊಂಡೇ ಈ ರೀತಿ ಓಡ್ತಾ ಇದ್ದಾನೆ ಅಂತ ಕಾಣಿಸುತ್ತೆ. ಮತ್ತೆ ಇದೆಲ್ಲದನ್ನು ನೋಡ್ತಾ ಇದ್ರೆ ಅವನಿಗಾಗಿರೋದು ಆಕ್ಸಿಡೆಂಟ್ ಅಲ್ಲ, ಅಟ್ಯಾಕ್ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಮತ್ತೆ ಇದರಿಂದ ಅವನು ಡಿಪ್ರೆಷನ್ಗೆ ಹೋಗಿದ್ದಾನೆ. ಅವನ್ ಬ್ಯೂಟಿಫುಲ್ ಫೇಸ್ ಅನ್ನ ಒಂದು ಮಿರರ್ ನ ಮೇಲೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಸಫರ್ ಪಡ್ತಾ ಇರೋದನ್ನ ಕೂಡ ತೋರಿಸಿದ್ದಾರೆ. ಇದೆಲ್ಲದೂ ಆದ್ಮೇಲೆ ಅವನು ಅನ್ಕೊಳ್ತಾನೆ, ಇಲ್ಲ ನನ್ನನ್ನು ನಾನು ಫಿಕ್ಸ್ ಮಾಡ್ಕೊಳ್ಬೇಕು ಅಂತೇಳಿ. ಸೊ ಹಂಗಾಗಿನೇ ಕ್ಯಾಟ್ಲಿನ್ ಅವನು ಕಾಂಟ್ಯಾಕ್ಟ್ ಮಾಡಿ ಇದಕ್ಕೇನಾದ್ರೂ ದಾರಿ ಕಂಡ್ಕೊಳ್ಬೇಕು ಅಂತ ಹೋದಾಗ ಏನೋ ಬ್ಯಾಡ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಅವನು ಈ ತರ ಕ್ಲೈಫೇಸ್ ಆಗ್ತಾನೆ ಅಂತೇಳಿ ಅದನ್ನೇ ಇನ್ನೊಂದ್ ಕಡೆ ತೋರಿಸಿದರೆ. ಅಂದ್ರೆ ಒಂದು ಮಣ್ಣು ಅದ್ರ ಪಾಡಿಗದು ಲಿವಿಂಗ್ ಬೀಯಿಂಗ್ ತರ ಮೂವ್ ಆಗ್ತಾ ಇರೋದು, ಆಕ್ಷನ್ ಮಾಡ್ತಾ ಇರೋದನ್ನ, ಅಂದ್ರೆ ಒಂದ್ ರೀತಿ ವೆನಮ್ ನ ಸಿಂಬಿಯೋಟ್ ಯಾವ ತರ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹರಿದಾಡ್ತಿರುತ್ತೋ ಇದು ಒಂಥರ ಅದೇ ರೀತಿ ಅನ್ನೋ ತರ ತೋರಿಸಿದರೆ. ಆದ್ರೆ ಅದು ಅವನನ್ನ ಕಂಪ್ಲೀಟ್ ಆಗಿ ಫಿಕ್ಸ್ ಮಾಡಿಲ್ಲ ಅಂತೇಳಿ ಕೊನೆ ಫ್ರೇಮೇ ತುಂಬಾ ಈಸಿಯಾಗಿ ಹೇಳ್ಬಿಡುತ್ತೆ. ಅವನ ಮುಖನ ಅವನು ಸಿಂಪಲ್ ಆಗಿ ಏನೋ ಬರ್ದಿರೋ ಚಿತ್ರನ ಅಳಸಾಕೋ ರೀತಿ ಅಳಸಾಕ್ಬಿಡ್ತಾನೆ. ಅಂಡ್ ಅವನಿಗೆ ನಾನಿನ್ನೂ ಸರಿ ಹೋಗಿಲ್ಲ ಅಂತನೋ ಆ ನೋವು ಇದ್ದೇ ಇದೆ. ಮತ್ತೆ
ಇದರಿಂದ ಯಾರೆಲ್ಲ ಇದ್ರು ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತನೂ ಕೂಡ ಇದೆ. ಹಂಗಾಗಿ ಅವನು ಕೂಡ ಅಂತ ಗೂಂಡಾಗಳ ಮೇಲೆ ಅಟ್ಯಾಕ್ ಮಾಡ್ತಿರೋದು ಇಲ್ಲಿ ಗೊತ್ತಾಗುತ್ತೆ. ಎಸ್ಪೆಷಲಿ ಅವನ ಒಂದು ಪಾಪ್ಯುಲರ್ ವೆಪನ್ ಏನಿರುತ್ತೆ, ಅಂದ್ರೆ ಒಂದು ರೀತಿ ಮುಳ್ಳು ರೀತಿ ಇರೋ ಬ್ಯಾಟನ್ ಅನ್ನ ಕೈಯಿಂದಾನೆ ಕ್ರಿಯೇಟ್ ಮಾಡ್ತಾನಲ್ಲ, ಅದೇ ತರದ್ ಒಂದು ವೆಪನ್ ಮಾಡ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಹೊಡಿತಾ ಇರೋದು ಗೊತ್ತಾಗುತ್ತೆ. ಆದ್ರೆ ಅದನ್ನ ಡೈರೆಕ್ಟ್ ಆಗಿ ತೋರಿಸ್ತೇನೆ, ಒಂದು ಶ್ಯಾಡೋನಲ್ಲಿ ಮಾತ್ರ ತೋರಿಸಿದರೆ. ಜೊತೆಗೆ ಅವ್ನ ಕಣ್ಣಿನ ಮೇಲೆ ಯಾವ ತರ ಅಟ್ಯಾಕ್ ಮಾಡಿದ್ರು ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡ್ತಿರೋದು ಗೊತ್ತಾಗುತ್ತೆ. ಅದು ಮೋಸ್ಟ್ಲಿ ಮ್ಯಾಟ್ ಹೇಗನ್ನೇ ಆಗಿರ್ಬೇಕು. ಮತ್ತೆ ಅವನ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಅವನಿಗೆ ಸಿಕ್ಕಿರುವಂತ ಈ ಶೇಪ್ ಶಿಫ್ಟಿಂಗ್ ಪವರ್ ನ ಯೂಸ್ ಮಾಡ್ಕೊಳ್ತಾನೆ ಅಂತ ಅನ್ಸುತ್ತೆ. ಅದನ್ನ ಟ್ರೈಲರ್ ನಲ್ಲೂ ಕೂಡ ತೋರಿಸ್ದಂಗಿದೆ. ನೈಟ್ ಹೊತ್ತಲ್ಲಿ ಅವನ ಏನೊಂದು ಬ್ಲೂ ಕಲರ್ ಉಡ್ಡಿ ಹಾಕೊಂಡು ಏನೋ ಹೊಂಚಾಗ್ತಾ ಇರ್ತಾನಲ್ಲ, ಸೇಮ್ ಅದೇ ತರದ ಉಡ್ಡಿನ ಇನ್ನೊಂದು ಕ್ಯಾರೆಕ್ಟರ್ ಗೌತಮ್ ಸಿಟಿ ಪೊಲೀಸ್ ಕಾರ್ ಏನಿರುತ್ತೆ ಅದ್ರ ಮುಂದೆನೆ ಹಾಕೊಂಡು ಓಡಾಡ್ತಿರೋದು ಗೊತ್ತಾಗುತ್ತೆ. ಆದ್ರೆ ಅದು ನೋಡೋದಕ್ಕೆ ಮ್ಯಾಟ್ ಹೇಗನ್ ರೀತಿ ಇಲ್ಲ, ಆದ್ರೆ ಅದು ಮ್ಯಾಟ್ ಹೇಗನ್ನೇ ಬೇರೆ ಯಾವ್ದೋ ವ್ಯಕ್ತಿ ತರ ಅವನು ಶೇಪ್ ಶಿಫ್ಟಿಂಗ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಮತ್ತೆ ಮುಂಚೆನೆ ಹೇಳಿದೆ, ಈ ಕ್ಲೈಫೇಸ್ ಅನ್ನೋ ಕ್ಯಾರೆಕ್ಟರ್ ಬ್ಯಾಟ್ಮ್ಯಾನ್ ಗೆ ಸಂಬಂಧಪಟ್ಟಿರುವಂತ ಒಂದು ವಿಲನ್ ಕ್ಯಾರೆಕ್ಟರ್ ಅಂತೇಳಿ. ಸಾಮಾನ್ಯವಾಗಿ ಬ್ಯಾಟ್ಮ್ಯಾನ್ ಫೈಟ್ ಮಾಡೋದು ಗೌತಮ್ ಸಿಟಿನಲ್ಲಿರುವಂತ ಕ್ರಿಮಿನಲ್ಸ್ ಗಳ ಜೊತೆ. ಹಂಗಾಗಿ ಈ ಕಥೆನೂ ಕೂಡ ಗೌತಮ್ ಸಿಟಿನಲ್ಲೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈ ಗೌತಮ್ ಸಿಟಿ ಪೊಲೀಸ್ ಕಾರ್ಗಳು ಜೊತೆಗೆ ಗೌತಮ್ ಗೆಜೆಟ್ಸ್ ಅನ್ನೋ ನ್ಯೂಸ್ ಪೇಪರ್ ಇದ್ರ ಮೂಲಕ ಎಲ್ಲ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ಬ್ಯಾಟ್ಮ್ಯಾನ್ ನ ಕೇಮಿಯೋ ಏನಾದ್ರೂ ಇರುತ್ತಾ ಅಥವಾ ಬರೀ ರೆಫರೆನ್ಸು ಅಥವಾ ಈಸ್ಟರ್ ಎಗ್ಸ್ ಗಳಲ್ಲೇ ಮುಗಿಸ್ಬಿಡ್ತಾರಾ, ಅದನ್ನ ನಾವು ಸಿನಿಮಾ ನೋಡ್ಬಿಟ್ಟೇನೆ ತಿಳ್ಕೊಳ್ಬೇಕು. ಇದ್ರ ಜೊತೆಗೆ ಇನ್ನೊಂದು ಡೌಟ್ ಬರುತ್ತೆ, ಏನಪ್ಪಾ ಅಂತ ಹೇಳಿದ್ರೆ ಈ ಕ್ಲೈಫೇಸ್ ಸಿನಿಮಾ ಏನಿದೆ ಇದೊಂದು ಸ್ಟ್ಯಾಂಡ್ ಅಲೋನ್ ಸಿನಿಮಾ ಆಗಿದ್ರೆ ನಮ್ಗೇನು ತೊಂದರೆ ಇರ್ತಿರ್ಲಿಲ್ಲ. ಆದ್ರೆ ಇದನ್ನ DC ಒಳಗಡೆನೆ ಸೇರಿಸ್ತಾ ಇರೋದ್ರಿಂದ ಆಲ್ರೆಡಿ DC ಒಳಗಡೆ ಕ್ಲೈಫೇಸ್ ನ ತೋರಿಸಿ ಆಗಿದೆ. ಕ್ರಿಯೇಚರ್ ಕಮಾಂಡೋಸ್ ನಲ್ಲಿ ಅವನು ಇಲಿಯಾನಾ ರೋಸ್ಟೋವಿಕ್ ಜೊತೆ ಸೇರ್ಕೊಂಡ್ಬಿಟ್ಟು ಅಮೆಂಡಾ ವಾಲರ್ಸ್ ನ ಮಿಸ್ಲೀಡ್ ಮಾಡಿರ್ತಾನೆ. ಅಂದ್ರೆ ಮೆಕ್ಫರ್ಸನ್ ವೇಷ ಹಾಕೊಂಡ್ಬಿಟ್ಟು ಸೆರ್ಸ್ ನ ಬಗ್ಗೆ ಇಲ್ದೇ ಇರೋ ಚಾಡಿನೆಲ್ಲ ಹೇಳೋ ರೀತಿ ಮಾಡಿರ್ತಾನೆ. ಅಂಡ್ ಈ ವಿಚಾರ ರಿಕ್ ಫ್ಲಾಗ್ ಮತ್ತೆ ಎರಿಕ್ ಫ್ರಾಂಕಿನ್ಸ್ಟನ್ ಗೆ ಗೊತ್ತಾಗ್ಬಿಟ್ಟು ಕ್ಲೈಫೇಸ್ ಜೊತೆನೂ ಕೂಡ ತಗ್ಲಾಕೊಂಡ್ಬಿಡ್ತಾರೆ. ಅವಾಗ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕಂತ ಫೈಟ್ ಮಾಡೋದಕ್ಕಂತ ಹೋಗಿ ನಮ್ಮ ಫ್ರಾಂಕಿನ್ಸ್ಟನ್ ಅವನಿಗೆ ಕರೆಂಟ್ ಕೊಟ್ಬಿಟ್ಟು ಡಮ್ ಅನ್ಸಿರ್ತಾನೆ. ಅಲ್ಲಿ ಅವನು ಕಂಪ್ಲೀಟ್ ಆಗಿ ಸತ್ತೋಗಿರೋ ರೀತಿ ತೋರಿಸಿದ್ರೆ ಅವನ ಡೆತ್ ನ ಅಮೆಂಡಾ ವಾಲರ್ಸ್ ಮತ್ತೆ ಜಾನ್ ಎಕ್ನಾಮಸ್ ಇಬ್ರು ಕಣ್ಣಾರೆ ನೋಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ಇಲ್ಲಿ ಮತ್ತೆ ಕ್ಲೈಫೇಸ್ ಹೇಗೆ ಬಂದ ಅಂತ ನೀವು ಕೇಳೋದಾದ್ರೆ ತುಂಬಾ ಸಿಂಪಲ್. ಕ್ಲೈಫೇಸ್ ಈ ರೀತಿ ಸಾವಿನ ನಾಟಕನ ತುಂಬಾ ಸರಿ ಆಡ್ಬಿಟ್ಟಿದ್ದಾನೆ. ಅದನ್ನ ಆಲ್ರೆಡಿ ಕಾಮಿಕ್ಸ್ ನಲ್ಲಿ, ಆನಿಮೇಷನ್ ಸೀರೀಸ್ ನಲ್ಲಿ ಇಲ್ಲೆಲ್ಲ ತೋರಿಸಿದ್ದಾರೆ. ಆಕ್ಚುಲಿ ಅವನು ಕರೆಂಟಿಗೆ ಸಾಯಲ್ಲ ಅನ್ನೋದು ಕೂಡ ಕಾಮಿಕ್ಸ್ ನ ಕಥೆಗಳಲ್ಲಿ ಕನ್ಫರ್ಮ್ ಆಗಿದೆ. ಇಲ್ಲೂ ಕೂಡ ಅದೇ ರೀತಿ ತೋರಿಸಬಹುದು. ಅಥವಾ ಕ್ರಿಯೇಚರ್ ಕಮಾಂಡೋಸ್ ಸ್ಟೋರಿ ಏನ್ ಬರುತ್ತೆ ಅದಕ್ಕಿಂತ ಮುಂಚೆ ನಡೆದಿರೋದು ಸ್ಟೋರಿ ಆಗಿರ್ಬೋದು, ಯಾಕೆಂತಂದ್ರೆ ಇದು ಆರಿಜಿನ್ ಸ್ಟೋರಿ ಅಲ್ವಾ. ಸೊ ಹಂಗಾಗಿ ಓಕೆ, ಏನಾಗುತ್ತೆ ನೋಡೋಣ. ವಾಟ್ ಎವರ್, ಈ ಟೀಸರ್ನ ನೋಡಿದಾಗ ನಮಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸು ಮತ್ತು ಡೀಟೇಲ್ಸ್ಗಳು ಇವು. ಇನ್ನೇನಾದರೂ ಹೆಚ್ಚಿಗೆ ನಿಮಗೆ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.